ಜೋರಾಗಿ ಒತ್ತಾಯ ಮಾಡಿ ಮಗ ಮತ್ತು ಸೊಸೆ ಸೇರಿ ತಮ್ಮ ವೃದ್ಧ ತಾತನಿಂದ ಮನೆ, ಆಸ್ತಿ ಮತ್ತು ಜಮೀನಿನ ಎಲ್ಲಾ ದಾಖಲೆಗಳ ಮೇಲೆ ಸಹಿ ಮಾಡಿಸಿಕೊಂಡರು. ಅವರಿಗೆ ಆಸ್ತಿ ಸಂಪೂರ್ಣವಾಗಿ ತಮ್ಮದಾಗಿಸಿಕೊಳ್ಳಬೇಕೆಂಬ ಲಾಲಸೆಯಿತ್ತು. ಕ್ರೂರತೆಯ ಪರಾಕಾಷ್ಠೆ ತಲುಪಿ ತಮ್ಮದೇ ವೃದ್ಧ ತಾತನನ್ನು 100 ಮಹಡಿ ಕಟ್ಟಡದ ಟೆರೆಸ್ನಿಂದ ಕೆಳಗೆ ತಳ್ಳಿಬಿಟ್ಟರು. ತಾತ ಮರಣದ ನೆರಳಿನಲ್ಲಿ ಕೆಳಗೆ ಬೀಳುತ್ತಿದ್ದರು. ಆದರೆ ಅದೃಷ್ಟ ಜೊತೆಯಾಯಿತು. ಮಧ್ಯದಲ್ಲೇ ಒಂದು ವಿದ್ಯುತ್ ತಂತಿಯನ್ನು ಹಿಡಿದುಕೊಂಡರು. ಅಸಹನೀಯ ನೋವು ಮತ್ತು ಭಯದಿಂದ ಅವರು ಜೋರಾಗಿ ಕಿರುಚತೊಡಗಿದರು. ಅದೇ ಸಮಯದಲ್ಲಿ ಕೆಳಗಡೆ ಸ್ನೇಹ ಮಕ್ಕಳಿಗೆ ಟ್ಯೂಷನ್ ಕಲಿಸುತ್ತಿದ್ದಳು. ಏನೋ ವಿಚಿತ್ರ ಶಬ್ದ ಕೇಳಿ ಅವಳಿಗೆ ಅನುಮಾನವಾಯಿತು. ತಕ್ಷಣವೇ ಮನೆ ಹೊರಗೆ ಓಡಿಬಂದಳು. ಹೊರಗೆ ಬಂದೊಡನೆ ಮೇಲಕ್ಕೆ ನೋಡಿದ ಸ್ನೇಹ ಆ ಭಯಾನಕ ದೃಶ್ಯ ನೋಡಿ ಬೆಚ್ಚಿಬಿದ್ದಳು. ಒಂದು ಕ್ಷಣವೂ ವಿಳಂಬ ಮಾಡದೆ ತನ್ನ ಸ್ನೇಹಿತ ಅರ್ಜುನ್ಗೆ ಕರೆ ಮಾಡಿ ಹೆಲಿಕಾಪ್ಟರ್ ಕಳುಹಿಸಲು ಕೇಳಿದಳು. ಕೆಲವೇ ನಿಮಿಷಗಳಲ್ಲಿ ಹೆಲಿಕಾಪ್ಟರ್ ಅಲ್ಲಿಗೆ ತಲುಪಿತು. ಸ್ನೇಹ ಅದರಲ್ಲಿ ಕುಳಿತು ತಾತನತ್ತ ದೌಡಾಯಿಸಲು ಹೇಳಿದಳು. ತನ್ನ ಜೀವದ ಪರಿವೆಯಿಲ್ಲದೆ ಸ್ನೇಹ ಕಬ್ಬಿಣದ ಧೈರ್ಯದಿಂದ ಹೆಲಿಕಾಪ್ಟರ್ನಿಂದ ಕಡ್ಡಿಯ ಸಹಾಯದಿಂದ ಕೆಳಗೆ ಜಿಗಿನಳು. ಭಾರೀ ಗಾಳಿ ಮತ್ತು ಎತ್ತರದ ಭೀತಿಯ ನಡುವೆಯೂ ತಾತನ ಬಳಿಗೆ ತಲುಪಿ ಅವರನ್ನು ಬಿಗಿಯಾಗಿ ಹಿಡಿದಳು. ಹೆಲಿಕಾಪ್ಟರ್ ಇಬ್ಬರನ್ನೂ ಸುರಕ್ಷಿತವಾಗಿ ಮೇಲಕ್ಕೆ ಎತ್ತಿತು. ಮನೆಗೆ ತಲುಪಿದ ನಂತರ ಕಣ್ಣೀರು ಹಾಕುತ್ತಾ ತಾತ ಸ್ನೇಹಾಳಿಗೆ ಹೃದಯಪೂರ್ವಕ ಧನ್ಯವಾದ ಹೇಳಿದರು.